ಬೇಕು. ಒಂದು ಸಣ್ಣ ಕಾರ್ ಆದರೆ ಪಕ್ಕದ ಮನೆ ಮತ್ತೊಂದು ಕಾರ್ ಕೊಂಡಿರ್ತಾನಲ್ಲ, ಅದು ಬೇಕಾಗತ್ತೆ. ಅವನು ಮಹಡಿ ಮನೆ ಕಟ್ತಾನೆ, ನನ್ನ ಮನೆಯಲ್ಲಿ ಮಕ್ಕಳಿಲ್ಲ ಮರಿ ಇಲ್ಲ, ನಾನು ಗಂಡು ಹೆಂಡತಿ ಇಬ್ಬರೇ ಇದ್ದೀವಿ, ನಮಗೆ 4 ಕೋಣೆಗಳ ಮನೆ ಇದೆ, ಆದರೆ ನಾನು ಮಹಡಿ ಕಟ್ಟಬೇಕಾಗ್ತದೆ. ಯಾಕೆ? ಆಡಂಬರದ ಬದುಕು. ಇಂಥ ಆಡಂಬರದ ಬದುಕಿಗೆ ನಾವು ಇವತ್ತು ಒಂದು ರೀತಿಯಿಂದ ದಾಸರಾಗಿರೋದ್ರಿಂದ ನಮ್ಮ ಮನುಷ್ಯ ಸಂಬಂಧವನ್ನು ನಾವು ಕಳ್ಕೊಂಡಿದ್ದೀವಿ, ಅನುಬಂಧಗಳನ್ನು ಕಳ್ಕೊಂಡಿದ್ದೀವಿ, ಕೌಟುಂಬಿಕ ಸಂಬಂಧಗಳೂ ಉಳಿದಿಲ್ಲ. ಇಂಥ ಕಾಲದಲ್ಲಿ ಇದನ್ನೆಲ್ಲ ಪುನಃ ಸ್ಥಾಪಿಸಲಿಕ್ಕೆ ನೈತಿಕ ಮೌಲ್ಯಗಳನ್ನು ನಮಗೆ ಅನ್ನೋದು ಬಹಳ ಮುಖ್ಯ. ಮತ್ತು ನಮ್ಮ ಇಡೀ ವ್ಯಕ್ತಿತ್ವವನ್ನು ಅವರು ಯಾವ ರೀತಿಯಲ್ಲಿ ತಿದ್ದುತ್ತಾರೆ ಅನ್ನೋದನ್ನು ಒಂದು ತನ್ನ ದೋಹಾದೊಳಗೆ ಕಬೀರ ಹೇಳ್ತಾನೆ. ಗುರು ಕುಮಾರ ಶಿಷ್ಯ ಕುಂಭ ಹೇ ಅಂತ ಮುಂದೆ ಬರ್ತದೆ. ಅವನ ಮಾತಿನಲ್ಲಿ ಗುರು ಕುಂಬಾರ, ಶಿಷ್ಯನಾದವನು ಮಣ್ಣಿನ ಮಡಿಕೆ. ಮಣ್ಣಿನ ಮಡಿಕೆ ಹೆಂಗೆ ಮಾಡ್ತಾರೆ ನೀವು ನೋಡಿರ್ಬೋದು. ಮಣ್ಣಿನ ಮಡಿಕೆ ಮಾಡ್ಬೇಕಾದ್ರೆ ಎಡಗೈಯನ್ನು ಆ ಮಡಿಕೆ ಒಳಗಿಟ್ಟಿರ್ತಾರೆ, ಆಧಾರವಾಗಿಟ್ಟಿರ್ತಾರೆ, ಹೊರಗಡೆ ಕೈಯಿಂದ ಬಡಿತಿರ್ತಾರೆ, ತಟ್ತಾ ಇರ್ತಾರೆ, ತೀಡ್ತಾ ಇರ್ತಾರೆ. ಅದೇ ರೀತಿ ಗುರುವಾದವನು ಎಷ್ಟು ಚಂದಂತ ಉಪಮೆ ಹೇಳ್ತಾನೆ ನೋಡಿ. ಗುರುವಾದವನು ಕಠಿಣನಾಗಿ ಅವನ ದುರ್ಗುಣಗಳನ್ನು ತೊಡೆಯಲು ಹೊರಗಡೆಯಿಂದ ಅವನು ಪೆಟ್ಟನ್ನು ಹಾಕ್ತಾ ಇರಬೇಕು. ಭಾಳ ಮಹತ್ವದ, ಪೆಟ್ಟು ಹಾಕ್ತಾನೆ ಇರಬೇಕು. ಪೆಟ್ಟು ಹಾಕದೇ ಇದ್ರೆ ಆಗದೇ ಇಲ್ಲ. ಆದರೆ ಒಳಗಡೆಯಲ್ಲಿ ತನ್ನದೇ ಹಸ್ತದ ಆಧಾರವನ್ನು ಕೊಡಬೇಕು. ಎಷ್ಟು ಮುಖ್ಯ ನೋಡ್ರಿ. ಇದು ದೋಹಾ ನನಗೆ ಭಾಳ ಪರಿಣಾಮಕಾರಿ ಅನಿಸ್ತದೆ. ಆ ಆಧಾರವನ್ನು ಕೊಡದೇ ಇವನು ಹೊಡೆದ್ಬಿಟ್ರೆ ಆ ಮಣ್ಣಿನ ಮಡಿಕೆ ಒಳಗೆ ಹೊಕ್ಕೊಂಡು ಬಿಡ್ತದೆ. ನಿಮಗೆಲ್ಲ ಗೊತ್ತು. ಎಷ್ಟು ಬಹಳ ಇದನ್ನು, ಇದೇ ಒಂದು ದೋಹೆಯನ್ನು ನಾವು 10 ಸಾರಿ ಓದಿದ್ರೆ 10 ಅರ್ಥವನ್ನು ಕೊಡುವಂಥದ್ದು. ಆದ್ದರಿಂದ ಗುರುವಾದವನು ನಮಗೆ ಆಧಾರವಾಗಿಯೂ ಇರಬೇಕು, ನಮ್ಮನ್ನು ತಿದ್ದಲೂ ಬೇಕು. ಅದ್ರ ಜೊತೆ ಕಬೀರ ಇನ್ನೊಂದು ಹೇಳ್ತಾರೆ, ಸಬದರ್ದಿ ಕಾಗದ ಕರು ಲೇಖನಿ ಸಭ ಬರರಾಯ ಸಾತ ಸಮುದ್ರಕ್ಕೆ ಮಸೀಕರು ಗುರು ಗುಣ ಲೆಖಾನ ಜಾಯ. ಎಷ್ಟು ಮಹತ್ವದ ನೋಡ್ರಿ. ಇಡೀ ಪೃಥ್ವಿಯನ್ನೇ ನಾನು ಕಾಗದ ಮಾಡ್ಕೋತೀನಿ, ಮತ್ತೆ ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ಅರಣ್ಯಗಳಲ್ಲಿರುವಂಥ ಮರಗಳಿವಲ್ಲ ಅವನು ಕಡದ ಲೇಖನಿ ಮೊದಲು ಮಾಡ್ತಿದ್ರಲ್ಲ, ಟಾಕ್ ಗೊತ್ತದಲ್ರಿ, ಹಿಂಗೆ ಕಿತ್ತು ಟಾಕ್ ಮಾಡಿ ಮಾಡ್ತಿದ್ರಲ್ಲ, ಅಂಥದನ್ನು ನಾನು ಮಾಡಿ ಸಪ್ತ ಸಮುದ್ರಗಳ ನೀರನ್ನೇ ಮಸಿಯನ್ನು ಮಾಡಿ ನಾನು ಗುರುವಿನ ಗುಣಗಾನವನ್ನು ಮಾಡಲಿಕ್ಕೆ ಬರೀಲಿಕ್ಕೆ ಶುರು ಮಾಡ್ತೀನಿ. ಆದ್ರೆ ಈ ಮಸಿ ತೀರ್ತದ, ಎಲ್ಲ ತೀರ್ತದ, ಆದ್ರೆ ಗುರುವಿನ ಗುಣಗಾನ ಇನ್ನೂ ಉಳಿತದ. ಯಾಕೆ ಉಳಿತದ? ಅಷ್ಟು ಶ್ರೇಷ್ಠ. ಏನು ನಾನು ಹೇಳಿದರೂ ಅದು ತೀರದಾಗೆ ಆಗ್ತದೆ ಅನ್ನುವಂಥ ಮಾತನ್ನು ನಮ್ಮ ಕಬೀರ ಹೇಳ್ತಾರೆ. ಇದು ನಿಜವಾದ ಮಾತು. ಇದರ ಜೊತೆಗೆ ನಮ್ಮಲ್ಲಿ ತತ್ವ ಪದಗಳನ್ನು ಹೇಳಿದಂಥ ಸಾಕಷ್ಟು ಜನರಿದ್ದಾರೆ. ಕಡ್ಕೊಳ ಮಡಿವಾಳಪ್ಪ ಆಗಿರ್ಬೋದು, ಶರೀಫ್ ಅಂತೂ ನಿಜನ ಅಳವಂಡಿ ಶಾಂತವೀರರು, ನಿಜಗಣ ಶಿವಯೋಗಿಗಳು, ಹೇಳ್ತಾ ಹೋದರೆ ಬಹಳಷ್ಟು ಪಟ್ಟಿಯನ್ನೇ ಹೇಳ್ಬೋದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಶರೀಫ್ ಸಾಹೇಬ್ ಹೇಳ್ತಾರಲ್ಲ, ಅರಿವಿನ ಗಾರಿಗೆ ಗೋವಿಂದ ಭಟ್ಟರ ಕೃಪೆ ಬೇಕು ಅನ್ನಂಥ ಮಾತನ್ನ ಹೇಳ್ತಾರೆ. ಇಲ್ಲಿ ಗುಲಾಮ ಅಂದ್ರೆ ದಾಸ್ಯ ಅಲ್ಲ. ಗುರುವಿಗೆ ನಾವು ದಾಸ್ಯ ಮಾಡಬೇಕಾಗಿಲ್ಲ. ಯಾವ ರೀತಿ ನಮಸ್ಕಾರ ಮಾಡಬೇಕು ಅನ್ನೋದನ್ನ ನಮ್ಮ ರಾಜಶೇಖರ್ ಅವರ ತಾಯಿ ಹೇಳಿದಾರಲ್ಲ, ಆ ಒಂದು ನಮ್ಮ ನಮಸ್ಕಾರಕ್ಕೆ ಗುರು ಕರಿಗೆ ಹೋಗಬಲ್ಲ. ನಿಜವಾಗ್ಲೂ ಗುರು ಬಹಳಷ್ಟು ಮೃದು ಇರ್ತಾರೆ. ಅವನು ಹೇಳೋದು ಅದೇ, ಗುರುವಿನ ಕೃಪೆ ಹೊಂದದೆ ನನಗೆ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದ್ದರಿಂದ ಗುರುವೇ ಮುಖ್ಯ ಅಂತ. ಕಡ್ಕೊಳ ಮಡಿವಾಳಪ್ಪನವ್ರು ಹೇಳ್ತಾರ, ಗುರು ಕರುಣವಿಲ್ಲದ ಜ್ಞಾನವದು ಬರಡು, ಗುರು ದಾರಿ ತೋರದೆ ಸಾಗುವುದು ಕುರುಡು ಅಂತ. ನಾವು ಸಾಕಷ್ಟು ಗ್ರಂಥಗಳನ್ನು ಓದ್ತೇವೆ, ಸಾಕಷ್ಟು ಬಾಹ್ಯ ಆಚರಣೆಗಳನ್ನು ಮಾಡ್ತೇವೆ. ನಾ ಆಗ ಹೇಳಿದ್ನಲ್ಲ, ಅನೇಕ ಸತ್ಯನಾರಾಯಣ ಪೂಜೆಗಳಂಥ ಪೂಜೆಗಳನ್ನು ಮಾಡ್ತೇವೆ. ಆದರೆ ಅದರಿಂದ ಆಗೋದೇನು? ಆದರೆ ನೀವು ಮುಖ್ಯವಾಗಿ ಪಡಿಬೇಕಾದದ್ದು ಏನಂದರೆ ಗುರುವಿನ ಕಾರುಣ್ಯವನ್ನು ಪಡೆಯಬೇಕು. ಮತ್ತೊಂದು, ಶಿವ ಮುನಿದರೆ ಗುರು ಕಾಯುವನಲ್ಲದೆ ಗುರು ಮುನಿದರೆ ಶಿವ ಕಾಯಲಾರ. ಭಾಳ ಮಹತ್ವದ ನೋಡ್ರಿ ಇದು. ಶಿವ ಸಿಟ್ಟಿಗೆ ಅಂದ್ರೆ ಅವನ ಸಿಟ್ಟು ಕಡಿಮೆ ಮಾಡಲಿಕ್ಕೆ ನಮ್ಮ ಗುರುಗಳು, ಇಲ್ಲಪ್ಪ ಅವನು ನನ್ನ ಶಿಷ್ಟ, ನನ್ನ ಜೊತೆಗೆ ಭಾಳ ಒಳ್ಳೆಯ ರೀತಿಯಾಗಿ ನಡ್ಕೊಂಡಾನ ಅಂತ ತಿಳಿ ಹೇಳ್ತಾನೆ. ಗುರು ಶಿವನಿಗೆ ತಿಳಿ ಹೇಳೋದಲ್ಲ, ಆದರೆ ಶಿವನಿಗೆ ಗುರುವಿಗೆ ತಿಳಿ ಹೇಳಬಲ್ಲಂಥ ಶಕ್ತಿ ಇಲ್ಲ. ಎಂಥ ಶ್ರೇಷ್ಠವಾದ ಮಾತು ನೋಡ್ರಿ. ಅದಕ್ಕೆ ನಮ್ಮ ತತ್ವ ಸಿದ್ಧಾಂತಗಳೆಲ್ಲ ನಮ್ಮ